ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 3 ವೃಂದಾವನದಾಚೆಯ ಕೃಷ್ಣ ಲೀಲೆ, ಇದರಿಂದ 26ನೇ ಶ್ಲೋಕವನ್ನ ನೋಡೋಣ ಇವತ್ತು. ಶ್ಲೋಕ 26. ತತ್ರ ಸ್ನಾತ್ವಾ ಪಿತॄನ್ ದೇವಾನ್ ಋಷೀಂಶ್ಚೈವ ತದಂಭಸ ತರ್ಪಯಿತ್ವಾಥ ವಿಪ್ರೇಭ್ಯೋ ಗಾವೋ ಬಹುಗುಣ ದದುಹು. ಅನುವಾದ: ಅವರೆಲ್ಲರೂ ಅಲ್ಲಿಗೆ ತಲುಪಿದ ಮೇಲೆ ಅಲ್ಲಿ ಸ್ನಾನ ಮಾಡಿದರು. ಆ ಪುಣ್ಯಕ್ಷೇತ್ರದ ತೀರ್ಥ ಜಲದಿಂದ ತಮ್ಮ ಪಿತೃಗಳಿಗೂ ದೇವತೆಗಳಿಗೂ ಮಹರ್ಷಿಗಳಿಗೂ ತರ್ಪಣವನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸಿದರು. ರಾಜೋಚಿತ ದಾನವಾಗಿ ಬ್ರಾಹ್ಮಣರಿಗೆ ಗೋವುಗಳನ್ನು ದಾನ ಮಾಡಿದರು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಯದು ಮತ್ತೆ ಭೋಜವಂಶದ ರಾಜಕುಮಾರರು ಆಟ ಆಡಬೇಕಾದ್ರೆ ಮಹಾಮುನಿಗಳಿಗೆ ಕೋಪ ಬರೋ ಥರ ಮಾಡ್ತಾರೆ. ಆ ಮುನಿಯು ಕೋಪ ಬಂದು ಶಾಪವನ್ನ ಕೊಡ್ತಾರೆ. ಇದೆಲ್ಲ ಆಗಿದ್ದು ಭಗವಂತನ ಇಚ್ಛೆಯಿಂದ. ಆಮೇಲೆ ಅವ್ರು ಶಾಪ ಕೊಟ್ಟಿರ್ತಾರಲ್ಲ, ಅದಾಗಿ ಕೆಲವು ತಿಂಗಳುಗಳು ಕಳೆದ ಮೇಲೆ ವೃಷ್ಣಿ ಭೋಜ ಅಂಧಕದ ವಂಶದವರು ಶ್ರೀ ಕೃಷ್ಣನಿಂದ ವಿಮೋಹಿತರಾಗಿ ಪ್ರಭಾಸ ಕ್ಷೇತ್ರಕ್ಕೆ ಹೊರಟೋಗ್ತಾರೆ. ಇನ್ನು ಕೆಲವರು ಭಕ್ತಿಯಲ್ಲಿದ್ದವರು ಅಲ್ಲಿಗೆ ಹೋಗಲಿಲ್ಲ, ಅವರು ದ್ವಾರಕೆಯಲ್ಲೇ ಉಳ್ಕೊಳ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಇಲ್ಲಿ ಮುಂದುವರೆದು ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಅಂದ್ರೆ ಇಲ್ಲಿ ಪ್ರಭಾಸ ಕ್ಷೇತ್ರಕ್ಕೆ ಹೋಗ್ತಾರಲ್ಲ, ಅಲ್ಲಿಗೆ ಹೋಗಿ ತಲುಪಿದ ಮೇಲೆ ಅಲ್ಲಿ ಅವರೆಲ್ಲರೂ ಕೂಡ ಸ್ನಾನ ಮಾಡ್ಕೊಳ್ತಾರೆ. ಆಮೇಲೆ ಆ ಪುಣ್ಯಕ್ಷೇತ್ರದ ತೀರ್ಥ ಜಲ ಇರುತ್ತಲ್ಲ, ಅದರಿಂದ ಪಿತೃಗಳಿಗೆ ದೇವತೆಗಳಿಗೆ ಮಹರ್ಷಿಗಳಿಗೆ ಎಲ್ಲರಿಗೂ ಕೂಡ ಅವರು ತರ್ಪಣಗಳನ್ನು ಕೊಟ್ಟು ಅವರನ್ನ ತೃಪ್ತಿಪಡಿಸಿರ್ತಾರೆ. ಆಮೇಲೆ ದಾನವಾಗಿ ಅವರು ಬ್ರಾಹ್ಮಣರಿಗೆಲ್ಲ ಅವರು ಗೋವುಗಳನ್ನ ದಾನ ಮಾಡ್ತಾರೆ. ಈಗ ರಾಜವಂಶದವರಲ್ವಾ, ಅದಕ್ಕೆ ತಕ್ಕಂಗೆ ಏನು ದಾನ ಮಾಡಬೇಕೋ ಅವುಗಳನ್ನ ಅವರು ದಾನ ಮಾಡ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಭಗವದ್ ಭಕ್ತರಲ್ಲಿ ಅನೇಕ ವರ್ಗಗಳಿವೆ. ಅವುಗಳಲ್ಲಿ ಮುಖ್ಯವಾದ ವರ್ಗಗಳು ನಿತ್ಯ ಸಿದ್ಧರು ಮತ್ತು ಸಾಧನ ಸಿದ್ಧರು. ನಿತ್ಯ ಸಿದ್ಧ ಭಕ್ತರು ಭಗವಂತನ ಧರ್ಮ ಪ್ರಚಾರ ಕಾರ್ಯದ ಪಾಲನೆಗಾಗಿ ಭೌತ ಜಗತ್ತಿಗೆ ಒಮ್ಮೊಮ್ಮೆ ಬರುವರಾದರೂ ಭೌತಿಕ ಪರಿಸರದ ವಲಯಕ್ಕೆ ಎಂದೂ ಪತನಗೊಳ್ಳುವುದಿಲ್ಲ. ಸಾಧನ ಸಿದ್ಧ ಭಕ್ತರನ್ನು ಬದ್ಧಾತ್ಮರಿಂದ ಆರಿಸಿಕೊಳ್ಳಲಾಗುತ್ತದೆ. ಸಾಧನ ಭಕ್ತರಲ್ಲಿ ಮಿಶ್ರ ಮತ್ತು ಶುದ್ಧ ಎಂಬ 2 ಬಗೆಯವರು ಇರುತ್ತಾರೆ. ಮಿಶ್ರ ಭಕ್ತರು ಕೆಲವು ವೇಳೆ ಕಾಮ್ಯ ಕರ್ಮಗಳ ಬಗ್ಗೆ ಉತ್ಸಾಹಿಗಳಾಗಿದ್ದು ದಾರ್ಶನಿಕ ಊಹಾಪೋಹಗಳ ಅಭ್ಯಾಸವುಳ್ಳವರು. ಶುದ್ಧ ಭಕ್ತರು ತಾವು ಎಲ್ಲಿಯೇ ಇರಲಿ ಹೇಗೆಯೇ ಇರಲಿ ಈ ಮಿಶ್ರಗಳಿಂದ ಹೊರತಾಗಿರುತ್ತಾರೆ ಮತ್ತು ಭಗವಂತನ ಸೇವೆಯಲ್ಲಿ ಪೂರ್ಣವಾಗಿ ತನ್ಮಯರಾಗಿರುತ್ತಾರೆ. ಇಲ್ಲಿ ಗುರುಗಳು ಭಕ್ತರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಇದನ್ನು ತಿಳ್ಕೊಂಡು ನಾವು ಯಾವುದರಲ್ಲಿ ಇದ್ದೀವಿ ಅಥವಾ ನಾವು ಯಾವುದರಲ್ಲಿ ಇರಬೇಕು ಅದನ್ನು ಡಿಸೈಡ್ ಮಾಡಿಕೊಂಡು ಅದಕ್ಕೆ ನಾವು ಏನು ಸಾಧನೆ ಮಾಡಬೇಕು ಅದನ್ನು ಮಾಡಬೇಕು. ಆಯಿತಾ? ಭಗವದ್ ಭಕ್ತರಲ್ಲಿ 2 ರೀತಿಯ ಭಕ್ತರು ಇರ್ತಾರೆ. ಈಗ ನಾವು ಈ ಜಗತ್ತಲ್ಲಿ ನೋಡ್ತೀವಲ್ವಾ, ಬೇಕಾದಷ್ಟು ಜನ ಭಕ್ತರನ್ನು ನೋಡ್ತೀವಿ. ಆದರೆ ಅವರು ಯಾವ ಥರದ ಭಕ್ತರು ಅಂತ ನಮಗೆ ಗೊತ್ತಿರೋದಿಲ್ಲ. ಅನೇಕ ವರ್ಗಗಳಿದೆ. ಆದರೆ ಅದರಲ್ಲೂ ಮುಖ್ಯವಾದಂತಹ ವರ್ಗಗಳು ಯಾವುದು ಅಂತಂದರೆ ನಿತ್ಯ ಸಿದ್ಧರು ಮತ್ತು ಸಾಧನ ಸಿದ್ಧರು. ಈಗ ಹೆಸರಲ್ಲೇ ನಮಗೆ ಗೊತ್ತಾಗುತ್ತೆ ನೋಡಿ, ನಿತ್ಯ ಸಿದ್ಧರು ಅಂದರೆ ಯಾವಾಗಲೂ ಸಿದ್ಧರಾಗಿರುವಂಥವ್ರು. ಇನ್ನೊಂದು ಸಾಧನೆ ಮಾಡಿ ಸಿದ್ಧತ್ವವನ್ನು ಪಡ್ಕೊಂಡಿರುವಂಥವ್ರು ಅಂತ ಅರ್ಥ. ಈ ನಿತ್ಯ ಸಿದ್ಧರು ಇರ್ತಾರಲ್ಲ, ಅವರು ಭಗವಂತನ ಧರ್ಮ ಪ್ರಚಾರಕ್ಕೋಸ್ಕರನೇ ಬಂದಿರ್ತಾರೆ. ಅವರಿಗೆ ಈ ಭೌತಿಕ ಜಗತ್ತಿನಲ್ಲಿ ಏನೂ ಕೆಲಸ ಇರೋದಿಲ್ಲ. ಅವರು ಇಲ್ಲಿರಬೇಕು ಅನ್ನುವಂಥ ಒಂದು ನೆಸಸರಿನೂ ಇರೋದಿಲ್ಲ. ಆದರೆ ಭಗವಂತನ ಕಾರ್ಯವನ್ನು ಮಾಡೋದಕ್ಕೋಸ್ಕರ ಅವರು ಈ ಭೌತ ಜಗತ್ತಿಗೆ ಕೆಲವೊಂದು ಸರಿ ಬರ್ತಾರೆ. ಮತ್ತು ಈ ಒಂದು ಭೌತಿಕ ಪ್ರಪಂಚದ ಒಂದು ಮಾಯೆ ಆಗಿರ್ಬೋದು ಅಥವಾ ಈ ಪರಿಸರ ಆಗಿರ್ಬೋದು ಈ ಪ್ರಕೃತಿ ಆಗಿರ್ಬೋದು ಅದಕ್ಕೆ ಅವರು ಒಳಗಾಗೋದಿಲ್ಲ ಅಥವಾ ಅದರಿಂದ ಅವರು ಪತನ ಹೊಂದೋದಿಲ್ಲ. ಈಗ ನಮಗೂ ಕೂಡ ಎಲ್ಲ ಗೊತ್ತಿರುತ್ತೆ. ಆದರೆ ನಾವು ಈ ಭೌತಿಕ ಪ್ರಪಂಚಕ್ಕೆ ಬಂದಿದ ತಕ್ಷಣ ನಾವು ಭಗವಂತನನ್ನು ಮರೆತು ಬಿಡ್ತೀವಿ. ಈ ಐಹಿಕ ಪ್ರಪಂಚವನ್ನೇ ಸರ್ವಸ್ವ ಅಂತ ತಿಳ್ಕೊಂಡ್ಬಿಡ್ತೀವಲ್ವ. ಆ ರೀತಿ ಅಲ್ಲ ಅವರು. ಅವರಿಗೆಲ್ಲ ಗೊತ್ತಿರುತ್ತೆ. ಮತ್ತು ಅವರು ಇಲ್ಲಿಗೆ ಬಂದರೂ ಕೂಡ ಭಗವಂತನ ಕೆಲಸವನ್ನು ಮಾಡೋಕ್ಕೆ ಬರ್ತಾರೆ ಇಲ್ಲಿ. ಆದರೆ ಅವರು ಯಾವತ್ತೂ ಪತನ ಹೊಂದೋದಿಲ್ಲ. ಇದಕ್ಕೆ ಒಂದು ಎಕ್ಸಾಂಪಲ್ ನಮ್ಗೆ ಅರ್ಥ ಆಗೋದಕ್ಕೆ ಹೇಳ್ತೀನಿ. ಏನು ಅಂತಂದರೆ, ಈಗ ಜೈಲಿರುತ್ತಲ್ವಾ, ಜೈಲಲ್ಲಿ ಶಿಕ್ಷೆಗೆ ಒಳಗಾಗಿರೋರೆಲ್ಲ ಅಲ್ಲಿರ್ತಾರೆ. ಆದರೆ ಒಬ್ಬ ಅಧಿಕಾರಿ ಅಲ್ಲಿರೋದಕ್ಕೂ ಆ ಜೈಲಲ್ಲಿರುವಂತಹ
ಕೈದಿಗಳಲ್ಲಿರೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ. ಅವರು ಜೈಲಲ್ಲೇ ಇರೋದು, ಇವರು ಜೈಲಲ್ಲೇ ಇರೋದು. ಆದರೆ ಅಧಿಕಾರಿ ಏನಕ್ಕೆ ಹೋಗಿರ್ತಾನೆ, ಅವರಿಗೆ ಬುದ್ಧಿವಾದವನ್ನು ಹೇಳಿ ಅವರ ಜೈಲು ಶಿಕ್ಷೆ ಏನಕ್ಕಾಗಿದೆ ಅಂತ ತಿಳುವಳಿಕೆ ಕೊಟ್ಟು ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಮತ್ತು ಅವ್ರಿಗೆ ಗೈಡೆನ್ಸ್ ಕೊಡೋದಕ್ಕೆ ಇರ್ತಾನೆ ಹೊರತು ಅವ್ರಿಗೂ ಇವ್ರಿಗೂ ಡಿಫ್ರೆನ್ಸ್ ಇದೆ ಅಲ್ವಾ. ಅವ್ರು ಯಾವಾಗ ಬೇಕಾದರೂ ಬರ್ಬೋದು ಹೋಗ್ಬೋದು. ಆದರೆ ಕೈದಿಗಳು ಹಾಗಲ್ಲ, ಅವರು ಶಿಕ್ಷೆಯ ಒಂದು ಅವಧಿ ಮುಗಿಯೋವರೆಗೂ ಕೂಡ ಅವ್ರು ಅಲ್ಲೇ ಇರಬೇಕು. ಇದು ಸುಮ್ಮನೆ ನಮ್ಗೆ ಅರ್ಥ ಆಗಲಿ ಅಂತ ಹೇಳಿದ್ದು. ಈ ನಿತ್ಯ ಸಿದ್ಧರೇ ಇರ್ತಾರಲ್ಲ, ಅವರು ಯಾವತ್ತೂ ಈ ಭೌತಿಕ ಪ್ರಪಂಚಕ್ಕೆ ಅಟ್ಯಾಚ್ಮೆಂಟ್ ಇಟ್ಕೊಳ್ಳಲ್ಲ, ಇದರಿಂದ ಅವರು ಪತನ ಕೂಡ ಹೊಂದೋದಿಲ್ಲ. ಆದರೆ ಸಾಧನ ಸಿದ್ಧ ಭಕ್ತರು ಇರ್ತಾರಲ್ಲ, ಅವ್ರು ಹೇಗೆ ಅಂತಂದರೆ ನಮ್ಮಂತಹ ಬದ್ಧಾತ್ಮರಿದಾರಲ್ಲ ಅವರಲ್ಲೇ ಆರಿಸ್ಕೊಳ್ತಾರೆ. ಅಂದರೆ ಅವರು ಸಾಧನೆಗಳನ್ನು ಮಾಡಿ ಆಮೇಲೆ ಸಿದ್ಧತ್ವವನ್ನು ಪಡೆದಿರ್ತಾರೆ. ಆ ಸಾಧನ ಭಕ್ತರಲ್ಲೂ ಕೂಡ 2 ರೀತಿಯವರಿದ್ದಾರೆ, ಅಂದರೆ 2 ಬಗೆ ಇದೆ. ಒಂದು ಮಿಶ್ರ, ಒಂದು ಶುದ್ಧ ಅಂತಂದ್ಬಿಟ್ಟು. ಈ ಮಿಶ್ರ ಭಕ್ತರು ಏನು ಅಂತಂದರೆ ಎಲ್ಲವನ್ನೂ ಮಾಡ್ತಾರೆ. ಅಂದರೆ ಏನು, ಕಾಮ್ಯ ಕರ್ಮಗಳು ಏನಿರುತ್ತೋ ಅದನ್ನು ಮಾಡ್ತಾರೆ. ಆಮೇಲೆ ದಾರ್ಶನಿಕ ಊಹಾಪೋಹಗಳು ಅದು ಇರುತ್ತೆ ಅವ್ರಿಗೆ. ಅಂದರೆ ಏನು, ಇದು ಹೀಗಿರ್ಬೋದು ಹಾಗಿರ್ಬೋದು ಅಂತಂದ್ಬಿಟ್ಟು ಅವರು ಧರ್ಮಗ್ರಂಥಗಳನ್ನು ಅದರಿಂದ ತಿಳ್ಕೊಳ್ಳಲ್ಲ. ತಮ್ಮ ಊಹೆಗಳ ಮೂಲಕ ಅವ್ರು ಏನೋ ಒಂದು ಯೋಚನೆ ಮಾಡಿ ಅದರ ಬಗ್ಗೆ ಅಭ್ಯಾಸವನ್ನು ಮಾಡ್ತಾರೆ ಅವರು. ಆ ರೀತಿ ಇರೋರು ಮಿಶ್ರ ಭಕ್ತರು. ಇನ್ನು ಶುದ್ಧ ಭಕ್ತರು ಹೇಗೆ ಅಂತಂದರೆ, ಅವರು ಎಲ್ಲೇ ಇರಲಿ, ಅವರು ಈ ಐಹಿಕ ಪ್ರಪಂಚದಲ್ಲಿ ಗೃಹಸ್ಥಾಶ್ರಮದಲ್ಲೇ ಇರಲಿ ಅವರು, ಅಥವಾ ಬೇರೆ ಎಲ್ಲಾದರೂ ಇರಲಿ, ದೇವಸ್ಥಾನದಲ್ಲಿರಲಿ, ಮನೆಯಲ್ಲಿರಲಿ, ಎಲ್ಲಾದರೂ ಇರಲಿ, ಮಿಶ್ರಗಳಿಂದ ಹೊರತಾಗಿರ್ತಾರೆ. ಅಂದರೆ ಏನು, ಅವರು ಕಾಮ್ಯ ಕರ್ಮ ಅಥವಾ ತನ್ನ ಸ್ವಂತಕ್ಕೋಸ್ಕರ ಆ ರೀತಿ ಅವನು ಕೆಲಸಗಳನ್ನು ಮಾಡಲ್ಲ. ಅವನು ಎಲ್ಲಿದ್ರೂ ಕೂಡ ಭಗವಂತ ಅವನ ಮೈಂಡಲ್ಲಿ ಇರ್ತಾನೆ. ಆ ಭಗವಂತನ ಸೇವೆ ಅಂತ ಅಂದ್ಕೊಂಡು ಆ ಭಗವಂತನ ಸೇವೆಯಲ್ಲೇ ತನ್ನನ್ನು ತಾನು ಪೂರ್ಣವಾಗಿ ತೊಡಗಿಸ್ಕೊಂಡಿರ್ತಾನೆ ಮತ್ತು ಆ ಕೆಲಸದಲ್ಲಿ ಅವನು ತನ್ಮಯನಾಗಿರ್ತಾನೆ. ಈಗ ಒಂದೊಂದು ಡಿಫ್ರೆನ್ಸ್ ನೋಡ್ಕೊಳ್ಳೋಣ. ಈಗ ನಮ್ಗೆ ಅರ್ಥ ಆಗಿದೆ, ಇನ್ನೊಂದು ಸರಿ ರಿವೈಸ್ ಮಾಡಿದಾಗ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. 2 ರೀತಿಯ ಭಕ್ತರು, ನಿತ್ಯ ಸಿದ್ಧರು ಮತ್ತು ಸಾಧನ ಸಿದ್ಧರು. ನಿತ್ಯ ಸಿದ್ಧರು ಭಗವಂತ ಸ್ವಯಂ ಅಲ್ಲಿಂದ ಕಳಿಸಿರ್ತಾನೆ. ಅವರು ಈ ಲೋಕಕ್ಕೆ ಸೇರಿರೋರೇ ಅಲ್ಲ, ಅವರು ಬದ್ಧರು ಅಲ್ವೇ ಅಲ್ಲ. ಅವರು ಸದಾ ಶುದ್ಧರಾಗಿರುವಂಥವ್ರು, ಸದಾ ಸಿದ್ಧರಾಗಿರುವಂಥವ್ರು. ಅವರು ಭಗವಂತನ ಕಾರ್ಯವನ್ನು ಮಾಡೋದಕ್ಕೆ, ಧರ್ಮ ಪ್ರಚಾರ ಮಾಡೋದಕ್ಕೋಸ್ಕರ ಇಲ್ಲಿಗೆ ಬಂದಿರ್ತಾರೆ. ಇನ್ನು ಸಾಧನ ಸಿದ್ಧರು ಅಂತಂದರೆ ಇಲ್ಲಿ ಸಾಧನೆಯನ್ನು ಮಾಡಿ ಅವರು ಸಿದ್ಧತ್ವವನ್ನು ಪಡೆಯುವಂಥವ್ರು. ಆ ಸಾಧನೆ ಮಾಡೋರಲ್ಲೂ 2 ಇರ್ತಾರೆ. ಒಬ್ಬರು ಮಿಶ್ರ ಭಕ್ತರು, ಇನ್ನೊಬ್ಬರು ಶುದ್ಧ ಭಕ್ತರು ಅಂತಂದ್ಬಿಟ್ಟು. ಸೊ ಮಿಶ್ರ ಭಕ್ತರು ಏನು ಅಂತಂದರೆ, ಅವರು ಕಾಮ್ಯ ಕರ್ಮಗಳಲ್ಲೂ ಕೂಡ ಉತ್ಸಾಹ ಇರುತ್ತೆ ಅವರಿಗೆ, ಮತ್ತು ಊಹಾಪೋಹಗಳಿಂದ ಅವರು ತಮ್ಮ ಸಾಧನೆ ಮಾಡ್ಕೊಳ್ತಾರೆ. ಅದೇ ಶುದ್ಧ ಭಕ್ತರು ಅವರು ಎಲ್ಲಿರಲಿ ಹೇಗಿರಲಿ ಭಗವಂತನನ್ನು ಬಿಟ್ಟು ಅವ್ರು ಬೇರೆ ಯೋಚನೆ ಮಾಡಲ್ಲ. ಎಲ್ಲ ಕೆಲಸಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡು ಅವನ ಸೇವೆ ಅಂದ್ಕೊಂಡವರು ಅದರಲ್ಲಿ ತನ್ಮಯರಾಗಿರ್ತಾರೆ. ಭಗವಂತನ ಶುದ್ಧ ಭಕ್ತರು ಪುಣ್ಯಕ್ಷೇತ್ರಗಳ ಸಂದರ್ಶನದ ಯಾತ್ರೆಗಾಗಿ ಎಂದಿನ ಭಗವತ್ ಸೇವೆಯನ್ನು ಬದಿಗಿಡಲು ಹವಣಿಸುವುದಿಲ್ಲ. ಆಧುನಿಕ ಕಾಲದಲ್ಲಿ ಭಗವಂತನ ಮಹಾಭಕ್ತ ನರೋತ್ತಮದಾಸ ಠಾಕೂರರು ಹೀಗೆ ಹೇಳಿದ್ದಾರೆ: ಪುಣ್ಯಕ್ಷೇತ್ರ ಸಂದರ್ಶನದ ಯಾತ್ರೆಯು ಮನಸ್ಸಿನ ಇನ್ನೊಂದು ಭ್ರಮೆ. ಏಕೆಂದರೆ ಭಗವಂತನ ಭಕ್ತಿ ಸೇವೆ ಯಾವ ಸ್ಥಳದಲ್ಲೇ ಆಗಲಿ ಅದು ಆಧ್ಯಾತ್ಮ ಸಿದ್ಧಿಯ ಅಂತಿಮ ಸಿದ್ಧಾಂತವಾಗಿದೆ. ನೋಡಿದ್ರ, ಗುರುಗಳ ಮುಖೇನ ಯಾಕೆ ನಾವು ಕೇಳಬೇಕು ಅಂದರೆ, ಈ ಭಕ್ತರ ವಿಷಯ ಆಗಿರ್ಬೋದು, ಭಗವಂತನ ವಿಷಯ ಆಗಿರ್ಬೋದು, ಸಾಧನೆ ಹೇಗೆ ಮಾಡೋದು, ಈ ವಿಚಾರಗಳೆಲ್ಲ ನಮಗೆ ಅವರಿಂದನೇ ಗೊತ್ತಾಗೋದು. ನೋಡಿ, ಇಲ್ಲಿ ಭಕ್ತರ ಬಗ್ಗೆ ಹೇಳಿದ್ರಲ್ವಾ, ಇಲ್ಲಿ ಮುಂದುವರೆದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪುಣ್ಯಕ್ಷೇತ್ರಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಭಗವಂತನ ಶುದ್ಧ ಭಕ್ತರು ಇರ್ತಾರಲ್ಲ, ಅವರು ಈಗ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ನಾವು ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಲ್ವ, ಅದನ್ನು ಮಾಡೋದಕ್ಕೆ ಭಗವತ್ ಸೇವೆಯನ್ನು ಬಿಡೋದಿದೆಯಲ್ಲ, ಅದನ್ನು ಸೈಡ್ಗಿಟ್ಬಿಟ್ಟು ನಾನು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಾರಲ್ಲ, ಆ ರೀತಿ ಅವರು ಹವಣಿಸೋದಿಲ್ಲ, ಅವರು ಆ ರೀತಿ ಇಷ್ಟನೂ ಪಡೋದಿಲ್ಲ. ಈಗ ಈ ಒಂದು ಜಗತ್ತಿನ ಈಗಿನ ಮಹಾಭಕ್ತರಾದಂಥ ಒಬ್ಬರು ಯಾರು, ನರೋತ್ತಮದಾಸ್ ಠಾಕೂರವರು, ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಈ ಪುಣ್ಯಕ್ಷೇತ್ರಕ್ಕೆ ಹೋಗೋ ಸಂದರ್ಶನ ಪಡೆಯೋದಿದೆಯಲ್ಲ, ಈ ಯಾತ್ರೆ ಅನ್ನೋದೊಂದಿದೆಯಲ್ಲ, ಇದು ಮನಸ್ಸಲ್ಲಿರುವಂಥ ಇನ್ನೊಂದು ಭ್ರಮೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಇದು ಪ್ರಾಕ್ಟಿಕಲ್ ಆಗಿ ನಾವು ಕೂಡ ಸ್ವಲ್ಪ ಯೋಚನೆ ಮಾಡಿ ನೋಡಬಹುದು. ಈಗ ಭಗವಂತನ ಸೇವೆ ಅದು ಮಾನಸಿಕವಾಗಿ ಮಾಡಿದಾಗ ಅದು ಇನ್ನೂ ಕೂಡ ತುಂಬ ಪ್ಯೂರ್ ಆಗಿರುವಂಥದ್ದು. ಈಗ ಭಗವಂತ ಎಲ್ಲ ಕಡೆ ಇದ್ದಾನೆ, ಭಗವಂತ ಹೇಗೆ ಮಾಡಿದ್ರೂ ಕೂಡ ಅದನ್ನು ಸ್ವೀಕಾರ ಮಾಡ್ತಾನೆ.
ಈಗ ಫಿಸಿಕಲ್ ಆಗಿ ಮಾಡೋದಕ್ಕಿಂತ ಮಾನಸಿಕವಾಗಿ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಾಗಿದೆ ಅಲ್ವಾ. ಈಗ ನಾವು ಶಾರೀರಿಕವಾಗಿ ನನ್ನ ಕೈ ಮತ್ತು ನನ್ನ ಕಣ್ಣುಗಳಿಂದ ಭಗವಂತನನ್ನು ನೋಡ್ತಾ ಇದ್ದೀನಿ, ಕರೆಕ್ಟು. ನಮ್ಮ ಹೊರಗಡೆ ಇಂದ್ರಿಯಗಳಿಂದ ಅದನ್ನು ಮಾಡ್ತಾ ಇದ್ರು ಕೂಡ ನನ್ನ ಒಳಗಿನ ಇಂದ್ರಿಯಗಳು, ನನ್ನ ಮನಸ್ಸಾಗಿರ್ಬೋದು, ಬುದ್ಧಿ ಆಗಿರ್ಬೋದು, ಹೊರಗಡೆ ತಿರುಗಾಡ್ತಾ ಇದ್ರೆ ಆಗ ಆ ಪೂಜೆ ಮಾಡಿನೂ ವ್ಯರ್ಥ ಅಲ್ವಾ. ಅದಕ್ಕೋಸ್ಕರನೇ ಹೇಳೋದು ಕ್ವಾಲಿಟಿ ಅಂತ ಹೇಳ್ತೀವಲ್ವಾ, ಕ್ವಾಂಟಿಟಿ ಬೇಕಾಗಿಲ್ಲ, ಕ್ವಾಲಿಟಿ ತುಂಬ ಇಂಪಾರ್ಟೆಂಟು. ಈಗ ನಾವು ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗೋದಕ್ಕೋಸ್ಕರ ಬೇರೆಯವರಿಗೆ ತೊಂದರೆ ಕೊಟ್ಟು ಅಥವಾ ನಮ್ಮ ಸಾಧನೆಗಳಿಗೆ ಅದು ತೊಂದರೆ ಆಗ್ತಾ ಇದೆ ಅಂತಂದಾಗ ಪುಣ್ಯಕ್ಷೇತ್ರಕ್ಕೆ ಹೋಗೋದಕ್ಕಿಂತ ನಾವು ಎಲ್ಲಿದ್ದೀವೋ ಅಲ್ಲೇ ಕೂತ್ಕೊಂಡು ಭಗವಂತನ ಸೇವೆ ಮಾಡೋದಿದೆಯಲ್ಲ, ಇದು ತುಂಬ ಒಳ್ಳೆಯದು ಅಂತ ಇಲ್ಲಿ ಹೇಳ್ತಾ ಇರೋದು. ಯಾಕೆಂದರೆ ಭಗವಂತನ ಭಕ್ತಿ ಸೇವೆ ಅನ್ನೋದು ಯಾವ ಸ್ಥಳದಲ್ಲೇ ಆಗಲಿ ಅದು ಆಧ್ಯಾತ್ಮ ಸಿದ್ಧಿಯ ಅಂತಿಮ ಸಿದ್ಧಾಂತ. ನೀವು ಅಲ್ಲೇ ಹೋಗಬೇಕು, ಇಲ್ಲೇ ಹೋಗಬೇಕು, ಹೀಗೆ ಮಾಡಬೇಕು, ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರ್ತಾರಲ್ಲ ಅವ್ರಿಗೋಸ್ಕರ ಅದು ಬೇಕೇ ಬೇಕು. ಹೀಗೆ ಮಾಡಬೇಕು, ಇಷ್ಟೇ ನಾವು ಜಪ ಮಾಡಬೇಕು, ಅಥವಾ ಇಷ್ಟೇ ಓದಬೇಕು, ಇಷ್ಟು ಸರಿ ಓದಬೇಕು, ಇದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿರುತ್ತೋ ಅದು ಪ್ರಾರಂಭಿಕ ಸಾಧಕರಿಗೆ ಬೇಕಾಗಿರುವಂಥದ್ದು. ಆಮೇಲೆ ಹೋಗ್ತಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಿಂತ ನಮ್ಮ ಪ್ರೀತಿ, ನಮ್ಮ ಭಾವನೆ ಹೇಗಿದೆ, ಭಕ್ತಿಯಲ್ಲಿ ನಾವು ಯಾವ ರೀತಿ ತೊಡಗಿದ್ದೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ಕ್ವಾಲಿಟಿ ಅಂತ ಬಂದ್ಬಿಡುತ್ತೆ, ಆಯಿತಾ. ಕ್ವಾಂಟಿಟಿ ಅಲ್ಲಿಗೆ ಹೊರಟೋಗುತ್ತೆ, ಕ್ವಾಲಿಟಿ ಅನ್ನೋದು ಬಂದ್ಬಿಡುತ್ತೆ. ಅದನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ತುಂಬಾ ಸೂಕ್ಷ್ಮವಾದಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ ಗುರುಗಳು. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಈಗ ಯಾರಾದರೂ ಸಾಮಾನ್ಯರು ಇರ್ತಾರಲ್ಲ, ಅವರು ಇವರು ಬೆಳಗ್ಗೆ ಎದ್ದು ಪೂಜೆನೇ ಮಾಡಲ್ಲ, ಮನೆ ಮುಂದೆ ರಂಗೋಲೆ ಹಾಕಲ್ಲ ಅಂದರೆ ಅದೆಲ್ಲ ಸಂಸ್ಕಾರ, ಕರೆಕ್ಟು. ಆದರೆ ಒಬ್ಬ ವ್ಯಕ್ತಿಯನ್ನು ಅವನು ಯಾವ ಲೆವೆಲಲ್ಲಿ ಇದ್ದಾನೆ ಭಕ್ತಿಯಲ್ಲಿ ಅಂತ ನಮಗೆ ಅದನ್ನು ತಿಳ್ಕೊಳಕ್ಕಾಗಲ್ಲ. ನಾವು ಆ ಒಂದು ಮಟ್ಟಕ್ಕಿಲ್ಲ ಅಂತಂದಮೇಲೆ ಬೇರೆಯವ್ರನ್ನ ನಾವು ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು. ಯಾರನ್ನೂ ಅಷ್ಟೇ, ಅವರು ಸಾಮಾನ್ಯದವರೇ ಆಗಿದ್ರು ಕೂಡ ಅವರ ಭಕ್ತಿ, ಅವರ ಭಾವ ಭಗವಂತನ ಕಡೆಗೆ ಹೇಗಿದೆ ಅಂತ ನಮಗೆ ಗೊತ್ತಿರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನಾವು ಜಡ್ಜ್ ಮಾಡೋದಕ್ಕೆ ನಮಗೆ ಯೋಗ್ಯತೆಯೇ ಇಲ್ಲ. ನಮ್ಮ ಸಾಧನೆ ಏನಿದೆ, ನಾವು ಏನು ಮಾಡ್ತಾ ಇದೀವೋ ಅದರ ಮೇಲೆ ನಮಗೆ ಗಮನ ಇರಬೇಕು. ನನ್ನ ಒಂದು ನ್ಯೂನ್ಯತೆಗಳೇನಿದೆಯೋ ಅದನ್ನು ಸರಿ ಮಾಡ್ಕೊಳ್ಳೋ ಕಡೆ ನನ್ನ ಗಮನ ಇರಬೇಕೇ ಹೊರತು ಬೇರೆಯವ್ರ ಬಗ್ಗೆ ಅಲ್ಲ. ಅವರು ನೋಡ್ಕೊಳ್ಳೋದಕ್ಕೆ ಭಗವಂತ ಇದ್ದಾನೆ, ಮಾಡ್ಕೊಳ್ಳೋದಕ್ಕೆ ಅವರು ಅದಕ್ಕೆ ಅರ್ಹತೆಯನ್ನು ಪಡೀತಾರೆ, ಅವ್ರು ಮಾಡ್ಕೊಳ್ತಾರೆ ಅವ್ರ ಪಾಡ್ಗವರು, ಆಯಿತಾ. ನಮ್ಮ ಬಗ್ಗೆ ನಾವು ಕಾನ್ಸಂಟ್ರೇಷನನ್ನು ಇಟ್ಕೊಂಡಿರಬೇಕು. ಅವರ ಒಂದು ಸಾಧನೆಗಳನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೂ ಬುದ್ಧಿ ಇದೆ, ಭಗವಂತ ಅವ್ರಿಗೆ ಬುದ್ಧಿ ಕೊಟ್ಟಿದ್ದಾನೆ, ಇವತ್ತಲ್ಲ ನಾಳೆ. ಯಾಕೆ ಅಂತಂದರೆ ಅದೆಲ್ಲ ಒಂದು ದಿವಸ 2 ದಿವಸದಲ್ಲಿ ಆಗೋದಲ್ಲ. ಜನ್ಮ ಜನ್ಮಾಂತರಗಳಿಂದ ನಾವು ಮಾಡಿರೋದೆಲ್ಲ ಕಳೀತಾ ಬರಬೇಕು. ಆಮೇಲೆ ಒಂದೊಂದಾಗಿ ನಮಗೆ ಅದು ಗೊತ್ತಾಗೋದು. ಆಗ ನಾವು ಅದನ್ನು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳೋದಕ್ಕಾಗೋದು. ಅದಕ್ಕೆ ಸಮಯ ಹಿಡಿಯುತ್ತೆ. ಸೊ ನಾವೇನೋ ಒಂದು ಮೆಟ್ಲು ಮುಂದೆ ಹೋಗ್ಬಿಟ್ಟಿದ್ದೀವಿ ಅಂತ ನಮ್ಮ ಹಿಂದೆ ಇರೋರನ್ನು ಹೀಯಾಳಿಸೋದು ಅಥವಾ ಅವ್ರ ಕಡೆ ನಿಕೃಷ್ಟವಾದಂತಹ ಒಂದು ರೀತಿಯಲ್ಲಿ ನೋಡೋದು, ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನಾವು ಅಲ್ಲಿದ್ದವರೇ ಅಲ್ವಾ. ಈಗ ಒಂದು ಸ್ವಲ್ಪ ಮುಂದೆ ಬಂದಿದ್ದೀವಿ ಅಂದಿದ ತಕ್ಷಣ ಅವ್ರನ್ನ ಆ ರೀತಿ ನೋಡೋದಕ್ಕೆ ನಾವು ಹೋಗಲೇಬಾರ್ದು. ಇದೆಲ್ಲನೂ ಕೂಡ ಅಪರಾಧಗಳಾಗ್ಬಿಡತ್ತೆ. ಅವರು ಕೂಡ ಭಕ್ತಿ ಮಾರ್ಗದಲ್ಲಿ ಇರೋರೇ ಅಲ್ವಾ, ಅವರು ನಮ್ಮ ಹಾಗೇನೆ ಸಾಧನೆ ಮಾಡ್ತಾ ಇರೋರು. ಸೊ ಅವರು ಮುಂದೆ ಬರೋದಕ್ಕೆ ಸ್ವಲ್ಪ ಸಮಯ ತಗೋಬೋದು. ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕೇ ಹೊರತು ಅವರನ್ನು ನಿಕೃಷ್ಟವಾಗಿ ಕಾಣಬಾರ್ದು ಅನ್ನೋದು ಇದರಿಂದ ತಿಳ್ಕೋಬೇಕು. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.